ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗಿಂತ ಐಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ ಕಾಳು ಹಾಕಿದ್ದು ಇದು ಹಾಕಿ ಸಾರು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಒಂದು ಕಡಾಯಲ್ಲಿ ಆಯಿಲ್ ಏನು ಹಾಕಬೇಡ, ಒಂದು 1/4 ಕಪ್ಪು ಪೀನಟ್ ಶೇಂಗಾ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಪೀಸು ಬೆಳ್ಳುಳ್ಳಿ ಹಾಕಿ, 2 ಟೀ ಸ್ಪೂನು ತೆಂಗಿನಕಾಯಿ ತುರಿ. ಇದೆಲ್ಲ ಚೆನ್ನಾಗಿ ಒಂದೇ ನಿಮಿಷವನ್ನು ಬಿಸಿ ಮಾಡಬೇಕು. ಜಾಸ್ತಿ ಬಿಸಿ ಮಾಡೋಕ್ಕೆ ಅವಶ್ಯಕ್ಕಿಲ್ಲ, ಒಂದೇ ಒಂದು ನಿಮಿಷ. ಹೀಗಿದು ರೆಡಿಯಾಗಿದ್ದು. ಬಿಸಿ ಹಾಕಿಯ ತೆಂಗಿನಕಾಯಿ ಶೇಂಗೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಇನ್ನು ಅದರಲ್ಲಿ ಒಂದೇ ಟೀ ಸ್ಪೂನು ಧನಿಯಾ ಪೌಡರ್ ಹಾಕೋಣ, ಅರ್ಧ ಟೀ ಸ್ಪೂನು ಗರಂ ಮಸಾಲಕ್ಕೆ, 1 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಖಾರ ಪುಡಿ, ಒಂದು 1/4 ಟೀ ಸ್ಪೂನ್ ಕಡಿಮೆ ಅರಿಶಿನ ಪೌಡ್ರು, ಒಂದು ಸ್ವಲ್ಪ ಜೀರಾ ಪೌಡ್ರ್. ಇದು ಎಲ್ಲ ಹಾಕಿ ಚೆನ್ನಾಗಿ ಒಂದು ಪುಡಿ ಮಾಡಬೇಕು. ತರಿಯಾಗಿ ಪುಡಿ ಮಾಡಬೇಕು, ಜಾಸ್ತಿ ಫೈನಾಗಿ ಪುಡಿ ಮಾಡಬೇಡ, ಒಂದು ತರಿಯಾಗಿ ಎಲ್ಲ ಒಟ್ಟಿಗೆ ಪುಡಿ ಮಾಡಬೇಕು. ಈಗ ಈ ರೀತಿಯಲ್ಲಿ ಒಂದು ಪುಡಿ ಮಾಡಿಟ್ಟಿದ್ದೀವಿ. ಜಾಸ್ತಿ ಪುಡಿ ಅಲ್ವಾ, ಒಂದು ತರಿಯಾಗಿ ಆ ರೀತಿಲು. ಕುಕ್ಕರಲ್ಲಿ 2 ಟೀ ಸ್ಪೂನು ಆಯಿಲು ಬಿಸಿ ಹಾಕಿದ್ದು. ಬಿಸಿಯಾಗಿ ಆಯಿಲ್ ಸಾಸಿವೆ, ಇದು ಸ್ವಲ್ಪ ಸೋಂಪು ಕಾಳು ಹಾಕೋಣ. ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ, ಈರುಳ್ಳಿ ಒಂದು ಫ್ರೈ ಆಗಿದೆ. ಈ ಟೈಮಲ್ಲಿ 2 ಟೊಮಾಟೊ ಕಟ್ ಮಾಡಿದ. ಈಗ ಟೊಮಾಟೊ ಈರುಳ್ಳಿ ಚೆನ್ನಾಗಿ ಎಲ್ಲ ಬೆಂದಿದೆ. ಈ ಟೈಮಲ್ಲಿ 1/2 ಟೀ ಸ್ಪೂನು ಇದು ಖಾರ ಕಡಿಮೆ, ಬಾಡಿಗೆ ಮೆಣಸಿನ್ಕಾಯಿ ಪುಡಿ, ಇದು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಮ್ಮದು ಪುಡಿ ಮಾಡಿಲ್ವಾ ಶೇಂಗಾ ತೆಂಗಿನಕಾಯಿ ಮಸಾಲೆ ಎಲ್ಲ, ಅದು ಹಾಕೋಣ. ಆ ಪುಡಿ ಮಾಡಿದೆಲ್ಲ ಹಾಕ್ಬೇಕು. ಪುಡಿ ಮಾಡಿದೆಲ್ಲ ಹಾಕಿಟ್ಟಿದ್ದೀವಿ. ಇದು ಎಲ್ಲ ಹಾಕಿ ಚೆನ್ನಾಗಿ ಒಂದು ಫ್ರೈ ಆಗಬೇಕು. ಮಸಾಲ ಪುಡಿ ಎಲ್ಲ ಹಸಿ ಅಲ್ವ ಹಾಕಿದ್ದು, ಅದೆಲ್ಲ ಒಂದು ಹಸಿ ವಾಸನೆ ಹೋಗಬೇಕು, ಫ್ರೈ ಹಾಕಿಡಬೇಕಲ್ಲ. ಈಗ ಮಸಾಲೆ ಎಲ್ಲ ಒಂದು ಹಾಕಿಲ್ವಾ, ಎಲ್ಲ ಮಸಾಲೆ ಒಂದು ಫ್ರೈ ಆಗಿದ್ದು. ಈ ಟೈಮಲ್ಲಿ ಮೊಳಕೆ ಕಾಳು ಹಾಕಿ ಒಂದೇ ನಿಮಿಷ ಈ ಕಾಳೆಲ್ಲ ಈ ಮಸಾಲೆಯಲ್ಲೆಲ್ಲ ಒಂದು ಮಿಕ್ಸ್ ಹಾಕಿ ಒಂದು ಕೂಡಬೇಕಲ್ಲ, ಮಸಾಲೆ ಎಲ್ಲ ಹಾಕಬೇಕಲ್ಲ, ಅದಕ್ಕೆ ಒಂದೇ ನಿಮಿಷ ಈ ರೀತಿಯಲ್ಲಿ ಒಂದು ಉರಿಬೇಕು. ಸ್ವಲ್ಪ ಬೆಲ್ಲ ಪುಡಿ ಹಾಕಿ, ಒಂದು 1/4 ಟೀ ಸ್ಪೂನ್. ಈಗ ಇದು ರೆಡಿಯಾಗಿದೆ. ಈ ಟೈಮಲ್ಲೂ ಬಿಸಿ ನೀರು ಹಾಕಬೇಕು. ನಾನು 2 ಕಪ್ಪು ಬಿಸಿ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಉಪ್ಪು ನೋಡಿ ಲಿಡ್ ಹಾಕಿಟ್ಟಿದ್ದೀವಿ, ಒಂದೇ ಬಿಸಿಲಿಗೆ ಹೋಗಬೇಕು. ಮತ್ತು ರೆಡಿಯಾಗುತ್ತೆ. ಈಗ ನಮ್ಮದು ಮೊಳಕೆ ಕಾಳು ರೆಸಿಪಿ ರೆಡಿಯಾಗಿದ್ದು. ಚಪಾತಿ, ಪೂರಿ, ದೋಸೆ, ರೈಸ್ ಜೊತೆ ಎಲ್ಲ ಇದು ಸೂಟ್ ಆಗುತ್ತೆ. ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಹೆಲ್ತಿ, ಜಾಸ್ತಿ ಪ್ರೋಟೀನ್ ಇರುತ್ತೆ. ಏನಂದ್ರೆ ಇದು ಮೊಳಕೆ ಕಾಳು ಪ್ರೋಟೀನ್ ಜಾಸ್ತಿ ಇರುತ್ತೆ. ಮತ್ತು ಇದು ಶೇಂಗೆಲ್ಲ ಹಾಕಿಲ್ವಾ, ಶೇಂಗಾ ಪ್ರೋಟೀನ್ ಅಲ್ವಾ, ಅದಕ್ಕೆ ಒಳ್ಳೆ ಟೇಸ್ಟಾಗಿರುತ್ತೆ. ನೀವೆಲ್ಲ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ನಾನು ಟೈಮ್ ಇಲ್ಲ ಅಂದ್ರೆ ಕುಕ್ಕರಲ್ಲಿ ಹಾಕಿದ್ದು. ನಿಮ್ಗೆ ಟೈಮ್ ಇದೆಯಾ ಅಂದ್ರೆ ಬಾಣಲಿಯಲ್ಲಿ ಒಂದು 15-20 ನಿಮಿಷ ಆಗುತ್ತೆ ರೆಡಿಯಾಗಿ. ಇದು ಕಾಳು ಬೇಯುತ್ತೆ ಚೆನ್ನಾಗಿ, 20 ನಿಮಿಷದ ಆಗಬೇಡ. ನಾನು ಟೈಮ್ ಇಲ್ಲ ಅಂದರೆ ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕಿದ್ದು. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ರೀತಿ ಇಷ್ಟ ಹಂಗೆಲ್ಲರೂ ಈ ರೆಸಿಪಿ ಟ್ರೈ ಮಾಡಬೇಕು. ಓಕೆ.